ಇದೇನು ಹೇಳಿದ್ರೆ ಬುದ್ಧನನ್ನ, ಅಂಬೇಡ್ಕರನನ್ನ, ಬಸವಣ್ಣನವರನ್ನ ನಾವು ದೂರದಿಂದ ನೋಡೋದಲ್ಲ, ನಮ್ಮ ಒಳಗೆ ತಗೋಬೇಕು. ಅದು ನಮ್ಮ ಅಸ್ತಿತ್ವವಾಗಬೇಕು, ನಮ್ಮ ವ್ಯಕ್ತಿತ್ವವಾಗಬೇಕು, ನಮ್ಮ ಅಭಿವ್ಯಕ್ತಿ ಆಗಬೇಕು. ಒಬ್ಬ ಅಂಬೇಡ್ಕರ್ ರಕ್ತ ಬೀಜ ಹಾಸುವಂತ ಲಕ್ಷಗಟ್ಟಲೆ ಅಂಬೇಡ್ಕರ್ಗಳಾಗಿ ಹುಟ್ಟಬೇಕು. ನೀವು ಅವರಾಗೋದು, ಒಬ್ಬ ಅಂಬೇಡ್ಕರ್ನಿಂದ ಇಷ್ಟು ಜನ ಚೆನ್ನಾಗಿರೋಕೆ ಸಾಧ್ಯ ಆದರೆ ಇಷ್ಟು ಜನ ಅಂಬೇಡ್ಕರ್ಗಳಾದ್ರೆ ಏನಾಗುತ್ತೆ? ನಾವು ಆ ಥರ ಯೋಚನೆ ಮಾಡ್ಬೋದು ಅಲ್ವೇ? ಆ ಥರದ ಯೋಚನೆಯನ್ನ, ಆ ನಿಟ್ಟಿನಲ್ಲಿ ಈ ರೀತಿಯ ಒಂದು ಚಳುವಳಿ ನಡೀಬೇಕು. ಈಗ ಹೇಳ್ತೀನಿ, ಬಹಳ ದೊಡ್ಡೊಂದು ಮೂಢನಂಬಿಕೆಯನ್ನು ತರ್ತಾ ಇದ್ದಾರೆ ಈ ದೇಶಕ್ಕೆ. ರಾಷ್ಟ್ರೀಯತೆ ಮತ್ತು ಹಿಂದುತ್ವ ಎರಡೂ ಒಂದೇ ಅಂತ. ಅರ್ಥ ಆಗ್ತಿದೆ ನಿಮಗೆ? ಒಬ್ಬ ಮಿನಿಸ್ಟರ್, ಸೆಂಟ್ರಲ್ ಮಿನಿಸ್ಟರ್ ಉಡುಪಿಯಲ್ಲಿ ಭಾಷಣ ಮಾಡ್ತಾರೆ. ಈ ದೇಶದಲ್ಲಿ ರಾಷ್ಟ್ರೀಯತೆ ಅಂದ್ರೆ ಹಿಂದುತ್ವ, ಹಿಂದುತ್ವ ಅಂದ್ರೆ ರಾಷ್ಟ್ರೀಯತೆ, ಇದೆರಡನ್ನು ಒಂದು ಮಾಡ್ತಾರಂತ, ನಮ್ಮನ್ನು ಆಳ್ತಾರಂತ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ಥರದ ಶಕ್ತಿಗಳನ್ನು ಮತ್ತೆ ನಮ್ಮನ್ನು ಇನ್ನೊಂದು ರೂಪದಲ್ಲಿ ಆಳುತ್ತಾ ತುಳಿಯುವ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ನಾವು ಬಿಡಬಾರ್ದು. ಈ ನಿಟ್ಟಿನಲ್ಲಿ ಒಬ್ಬ ಕಲಾವಿದನಾಗಿ ನಾನು ಯಾಕೆ ಈ ಥರದ ವೇದಿಕೆಗಳಲ್ಲಿ ಮಾತಾಡ್ತಿದ್ದೀನಿ ಅಂದರೆ, ಕಲಾವಿದ ಯಾರಪ್ಪ? ನನ್ನ ಪ್ರತಿಭೆಯಿಂದ ನಾನು ಕಲಾವಿದನಾಗಲಿಲ್ಲ. ಒಂದು ಸಮಾಜ ನನ್ನನ್ನು ಪ್ರೀತಿಸಿದ ಮೇಲೆ ನಾನು ಕಲಾವಿದನಾದೆ. ನಾನು ಮತ್ತೆ ಇಲ್ಲಿ ನಿಂತಿರೋದು ನಿಮ್ಮ ಸೇವೆ ಮಾಡೋಕ್ಕಲ್ಲಪ್ಪ, ನನ್ನ ಸಾಲ ತೀರಿಸ್ಬೇಕಪ್ಪ ನಿಮಗೆ. ನಾನು ಪಡ್ಕೊಂಡಿದ್ದೀನಿ, ಇದೆ. ಈಗ ನನ್ನ ಸಾಲ ತೀರಿಸುವಂತ ಕೆಲಸ. ಇದಕ್ಕೆ ಹೆದರ್ಸಾಕತ್ತಾರ, ವೈಯಕ್ತಿಕವಾಗಿ ಮಾತಾಡ್ತಾರ ಸ್ವಾಮಿಗಳು ಹೇಳ್ದಂಗೆ. ಆದ್ರೆ ಪಾಪ ಅದಕ್ಕೆಲ್ಲ ಹೆದರುವಂತವರಲ್ಲ ನಾವು. ಅವ್ರನ್ನ ಕೇಳ್ದಂಗೆ ನನ್ನನ್ನು ಕೇಳ್ತಿದ್ದಾರೆ, ಎಲ್ಲಿದ್ದೀರಿ ಅಂತ. ಇಲ್ಲೇ ಇದ್ದೀನಿ ಅಂತ. ಅವ್ರು ನಾನು ಹಿಡಿಯೋಕ್ಕಾಗ್ತಿಲ್ಲ. ಒಂದಿನ ಇಲ್ಲಿ ಕುಂತೇನೆ, ಇನ್ನೊಂದಿನ ಕೇರಳದಲ್ಲಿದ್ದೇನೆ, ಇನ್ನೊಂದು ಕಡೆ ಮದ್ರಾಸ್ನಲ್ಲಿದ್ದೀನಿ, ಇನ್ನೊಂದು ಕಡೆ ಹೈದರಾಬಾದ್ನಲ್ಲಿದ್ದೀನಿ. ಓಡಾಡ್ತಾರೆ ಅವರು. ಓಡಾಡ್ಲಿ, ನೋಡೋಣ ಇಲ್ಲಿ ತನಕ ಬರ್ತಾರೆ ಅಂತ. ಇಷ್ಟು ದೊಡ್ಡ ಸಮುದಾಯ ಇದೆ, ಜನ ಇದ್ದಾರೆ, ಯೋಚನೆ ಮಾಡೋರಿದ್ದಾರೆ. ನನಗೆ 8 ಜನ ಪೊಲೀಸ್ ಆಫೀಸರ್ಗಳು ಬೇಕಾಗಿಲ್ಲ. ಜನರು ಮಧ್ಯ ನಿಂತಿರ್ತೀನಪ್ಪ, ನೀವು ನನಗೆ ಏನು ಮಾಡಿದ್ರು ನನಗೆ ಗೊತ್ತಾಗತ್ತೆ. ಮುಗೀತಲ್ಲಿಗೆ. ಕಳ್ಳರವರು, ಸುಳ್ರವರು, ಪುಕ್ಕಲ್ರವರು, ಹೇಡಿಗಳು, ಅದಕ್ಕೆ ಹಿಂಗೆಲ್ಲ ಯೋಚನೆ ಮಾಡಕತ್ತಾರ. ನೋಡಿ, ನಮ್ಮ ಭಯ ಅವರ ಬಲ. ನಾವು ಹೆದರ್ದಿದ್ರೆ ಅವ್ರು ಬಿಟ್ಟು. ಇಷ್ಟೊಂದು ಯೋಚನೆ ಮಾಡಿ. ಬಹಳ ಅದ್ಭುತವಾದ ವೇದಿಕೆ.